ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಶ್ಚಿಮ ಏಷ್ಯಾ ಯುದ್ಧ ಕಾಂಡವಾಗಿ ಪರಿವರ್ತನೆಯಾಗಿದೆ. ನಾನು ಅದನ್ನೇ ನಿಮಗೆ ವಿವರಿಸಬೇಕಾಗಿಲ್ಲ. ಇಸ್ರೇಲ್ ಹಮಾಸ್ ನಡುವೆ ಯುದ್ಧ, ಇಸ್ರೇಲ್ ಹಿಜ್ಬುಲ್ಲಾ ನಡುವೆ ಯುದ್ಧ, ಇರಾನ್ ಮತ್ತು ಇಸ್ರೇಲ್ ನಡುವೆ ಶೀತಲ ಸಮರ. ಯಾವಾಗ ಯುದ್ಧ ಆರಂಭ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಮಾಸ್ನ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯಾನನ್ನ ಇಸ್ರೇಲ್ ಇರಾನ್ ಒಳಗೆ ಹೋಗಿ ಹೊಡೆದಾಕಿದೆ. ಆ ದಿನದಿಂದಲೂ ಕೂಡ ಇರಾನ್ ನಿದ್ದೆ ಮಾಡ್ತಾ ಇಲ್ಲ. ನಾವು ಕೂಡ ಇಸ್ರೇಲ್ ಮೇಲೆ ದಾಳಿ ಮಾಡ್ತೀವಿ ಅಂತ ಪದೇ ಪದೇ ಗುಟ್ರು ಹಾಕ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿ ಇದೆ. ಇದರ ನಡುವೆ ಇದೇ ಪಶ್ಚಿಮ ಏಷ್ಯಾದಿಂದ ಮತ್ತೊಂದು ಸುದ್ದಿ ಬರ್ತಾ ಇದೆ. ಎಲ್ಲ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಇದು ಚರ್ಚೆ ಆಗ್ತಾ ಇದೆ. ಅಮೆರಿಕದ ಮಾಧ್ಯಮಗಳಲ್ಲಿ ದೊಡ್ಡ ಹೆಡ್ಲೈನ್ ಸುದ್ದಿ, ಇಸ್ರೇಲ್ನ ಮಾಧ್ಯಮದಲ್ಲೂ ಕೂಡ ಇದು ಚರ್ಚೆ ಆಗ್ತಾ ಇದೆ. ಅದೇನು ವಿಚಾರ ಕೇಳಿದ್ರೆ, ಇರಾನ್ ನ್ಯೂಕ್ಲಿಯರ್ ಬಾಂಬ್ ಅನ್ನ ರೆಡಿ ಮಾಡಿಟ್ಕೊಂಡಿದೆ, ರೆಡಿ ಟು ಯೂಸ್ ಅನ್ನುವಂತಹ ಸ್ಥಿತಿಗೆ ಬಂದಿದೆ. ಇದು ತಲ್ಲಣವನ್ನ ಸೃಷ್ಟಿ ಮಾಡಿದೆ. ಯಾವುದೇ ಕ್ಷಣದಲ್ಲಿ ಅತಿ ದೊಡ್ಡ ಯುದ್ಧ ಆಗುವಂತ ಸಾಧ್ಯತೆಗಳಿದೆ. ಮಿತ್ರರೇ, ಈ ವಿಚಾರ ಕನ್ಫರ್ಮ್ ಆಗಿದ್ದೆ ಆದ್ರೆ ಇಸ್ರೇಲ್ ದಿಢೀರಂತ ಇರಾನ್ ಮೇಲೆ ಯುದ್ಧ ಮಾಡಬಹುದು. ಇಡೀ ಜಗತ್ತು ಬಹಳ ಸಂಕಷ್ಟವನ್ನು ಎದುರಿಸಬಹುದು. ಇರಾನ್ ನ್ಯೂಕ್ಲಿಯರ್ ಪವರ್ ಹೊಂದುವಂತಹದ್ದು ಭಾರತಕ್ಕೂ ಕೂಡ ಒಂದು ಆತಂಕಕಾರಿಯಾದಂತಹ ವಿಚಾರ. ಕೇವಲ ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಆತಂಕ ತರುವಂತಹ ವಿಚಾರ. ಹಾಗಾದರೆ ಮಿತ್ರರೇ, ಇರಾನ್ ನ್ಯೂಕ್ಲಿಯರ್ ಪವರ್ ಅನ್ನ ಸಿದ್ಧ ಮಾಡಿಟ್ಕೊಂಡಿದ್ದು ಹೌದಾ? ಯಾಕೆ ಮಾಧ್ಯಮದಲ್ಲಿ ಈ ರೀತಿಯಾಗಿ ವರದಿಗಳಾಗ್ತಾ ಇದೆ? ಇರಾನ್ನ ಪ್ಲಾನ್ ಏನು? ಗೌಪ್ಯವಾಗಿ ಇರಾನ್ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡೇ ಬಿಡುತ್ತಾ? ಇದರಿಂದ ಏನೇನು ಪರಿಣಾಮ ಆಗುತ್ತೆ? ಭಾರತದ ಮೇಲೆ ಏನು ಎಫೆಕ್ಟ್ ಆಗುತ್ತೆ? ಇದೆಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಬಗ್ಗೆ ನಾನು ಇವತ್ತು ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಜಗತ್ತಿಗೆ ಗೊತ್ತು ಇರಾನ್ ಎಷ್ಟು ವರ್ಷದಿಂದ ನ್ಯೂಕ್ಲಿಯರ್ಗೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇದೆ. ನಾವು ಕೂಡ ಒಂದು ನ್ಯೂಕ್ಲಿಯರ್ ಬಾಂಬ್ ಅನ್ನು ಹೊಂದಬೇಕು, ನಾವು ಕೂಡ ನ್ಯೂಕ್ಲಿಯರ್ ಪವರ್ ದೇಶ ಆಗಬೇಕು ಅಂತ ಇರಾನ್ ಬಹಳಷ್ಟು ಪ್ರಯತ್ನ ಪಟ್ಟಿದೆ. ಅದಕ್ಕೋಸ್ಕರವಾಗಿ ಇರಾನ್ನ ಅನೇಕ ವಿಜ್ಞಾನಿಗಳು ತಮ್ಮ ಜೀವವನ್ನೇ ಅರ್ಪಣೆ ಮಾಡಿಕೊಂಡಿದ್ದಾರೆ. ಇರಾನ್ನ ಯಾವ ಅಣು ವಿಜ್ಞಾನಿಯನ್ನು ಕೂಡ ಇಸ್ರೇಲ್ ಬಿಡೋದಿಲ್ಲ. ಇಸ್ರೇಲ್ನ ಮೊಸಾದ್ ಹುಡುಕಿ ಹೊಡೆದು ಹಾಕ್ತಾ ಇದೆ. ಹೀಗಾಗಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಅಷ್ಟೊಂದು ವೈರತ್ವ ಇದೆ. ಆದ್ರೆ ಮಿತ್ರರೇ, ಈಗ ಮಾಹಿತಿ ಬರ್ತಾ ಇದೆ, ಇರಾನ್ನ ಅಣು ಬಾಂಬ್ ಬಹುತೇಕ ಸಿದ್ಧಗೊಂಡು ಹೋಗಿದೆ. ಅವ್ರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಟೆಸ್ಟ್ ಮಾಡೋದೊಂದೇ ಬಾಕಿ ಹೀಗಂತ ವರದಿಗಳು ಬರ್ತಾ ಇದೆ. ಇರಾನ್ ಈ ನ್ಯೂಕ್ಲಿಯರ್ಗೋಸ್ಕರವಾಗಿ ಬಹಳಷ್ಟು ತ್ಯಾಗ ಮಾಡಿಬಿಟ್ಟಿದೆ. ಅನೇಕ ದೇಶಗಳ ನಿರ್ಬಂಧವನ್ನು ಎದುರಿಸಿದೆ. ಇವತ್ತು ಅಮೆರಿಕ ಇರಾನ್ ಮೇಲೆ ಎಷ್ಟು ನಿರ್ಬಂಧವನ್ನು ವಿಧಿಸಿದೆ. ಅವರ ಆರ್ಥಿಕತೆಯನ್ನೇ ಕೊಲ್ಯಾಪ್ಸ್ ಆಗುವ ಹಾಗೆ ಮಾಡಿದೆ. ಇರಾನ್ನ ತೈಲವನ್ನ ಯಾರೂ ಖರೀದಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇರಾನ್ನ ಆರ್ಥಿಕತೆ ಕೂಡ ಕೊಲ್ಯಾಪ್ಸ್ ಆಗ್ತಾ ಇದೆ. ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ಅವ್ರು ಯಾಕೆ ನ್ಯೂಕ್ಲಿಯರ್ ಪವರ್ ಅನ್ನು ಹೊಂದಬೇಕು? ಇರಾನ್ ಯಾಕಷ್ಟು ಆಸಕ್ತಿ? ಈ ಪ್ರಶ್ನೆ ಬರುತ್ತೆ ಅಲ್ವಾ? ಇವತ್ತು ಪಾಕಿಸ್ತಾನ ಕೂಡ ನ್ಯೂಕ್ಲಿಯರ್ ಪವರ್ ದೇಶ. ಇದರಿಂದ ಪಾಕಿಸ್ತಾನಕ್ಕೆ ಏನ್ ಲಾಭ ಆಗಿದೆ ಗೊತ್ತಾ? ಇವತ್ತು ಭಾರತ ಹೇಗೆ ಬೇಕಾದರೂ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬಹುದಾಗಿತ್ತು. ಯಾಕೆ ಅಂತಂದ್ರೆ, ಒಸಾಮಾ ಬಿನ್ ಲಾಡೆನ್ ಹೇಗೆ ಪಾಕಿಸ್ತಾನದಲ್ಲಿ ಅಡಗಿ ಕೂತಿದ್ನೋ ಆತನನ್ನು ಅಮೆರಿಕ ಹೊಡೆದಾಕ್ತಲ್ಲ. ಇವತ್ತಿಗೂ ಕೂಡ ಭಾರತಕ್ಕೆ ಬೇಕಾದಂತಹ ಅನೇಕ ಉಗ್ರರು ಪಾಕಿಸ್ತಾನದಲ್ಲಿ ಅಡಗಿ ಕೂತಿದ್ದಾರೆ. ಆದರೂ ಕೂಡ ಭಾರತ ಸುಮ್ಮನೆ ಇದೆ. ಭಾರತ ಬೇಕಾಬಿಟ್ಟಿಯಾಗಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗೋದಿಲ್ಲ. ಯಾಕೆ ಗೊತ್ತಾ? ಪಾಕಿಸ್ತಾನದಲ್ಲಿ ಅಣು ಬಾಂಬ್ ಇದೆ. ಅವರು ಕೂಡ ಅಣ್ವಸ್ತ್ರ ರಾಷ್ಟ್ರ. ಸುಖ ಸುಮ್ಮನೆ ಕಾಲ್ ಕೆರೆದುಕೊಂಡು ಹೋದ್ರೆ ನಾಳೆ ನಮಗೂ ಕೂಡ ಹಾನಿ ಆಗಬಹುದು ಅನ್ನುವಂಥ ಆತಂಕ ಭಾರತಕ್ಕಿರುತ್ತೆ. ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಅನೇಕ ರಾಷ್ಟ್ರಗಳಿಗಿರುತ್ತೆ. ಈ ನ್ಯೂಕ್ಲಿಯರ್ ಪವರ್ ದೇಶದ ಮೇಲೆ ಅಷ್ಟು ಸುಲಭಕ್ಕೆ ದಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲದೆ ಹೋದ್ರೆ ಮಿತ್ರರೇ, ಇವತ್ತು ನಾರ್ತ್ ಕೊರಿಯಾ ಇಡೀ ವಿಶ್ವಕ್ಕೆ ಥ್ರೆಟ್ ಆದಂತಹ ದೇಶ. ಅದು ಅಮೆರಿಕ ನಾರ್ತ್ ಕೊರಿಯಾ ನಡುವೆ ಯಾವ ಮಟ್ಟಿನ ವೈರತ್ವ ಇದೆ ಅಂತ ನಿಮಗೆ ಗೊತ್ತು. ಆದ್ರೂ ಕೂಡ ಅಮೆರಿಕ ನಾರ್ತ್ ಕೊರಿಯಾ ಮೇಲೆ ಯುದ್ಧ ಮಾಡಿಲ್ಲ. ಯಾಕೆ ಗೊತ್ತಾ? ನಾರ್ತ್ ಕೊರಿಯಾ ಬಳಿಯಲ್ಲಿ ಅಣು ಬಾಂಬ್ ಇದೆ. ಇರಾಕ್ ಮೇಲೆ ಅಮೆರಿಕ ಯುದ್ಧ ಮಾಡ್ತು, ಅಫ್ಘಾನಿಸ್ತಾನದ ಮೇಲೆ ಅಮೆರಿಕ ಯುದ್ಧ ಮಾಡ್ತು. ಮನಸ್ಸಿಗೆ ಬಂದಂತೆ ದಾಳಿ ಮಾಡಿದ್ರು, ಧ್ವಂಸ ಮಾಡಿ ಹಾಕಿದ್ರು. ಅಮೆರಿಕಕ್ಕೆ ಯಾವ ಭಯನೂ ಇರಲಿಲ್ಲ, ಯಾಕೆಂದ್ರೆ ಅವರ ಬಳಿಯಲ್ಲಿ ಅಣ್ವಸ್ತ್ರ ಇಲ್ಲ. ಅದೇ ರೀತಿಯಾಗಿ ಈ ಪುಟ್ಟ ನಾರ್ತ್ ಕೊರಿಯಾ, ಅವರ ಬಳಿಯಲ್ಲಿ ಆರ್ಥಿಕ ಶಕ್ತಿ ಇಲ್ಲ, ದೊಡ್ಡದಾಗಿ ಅವರೇನು ಇಡೀ ವಿಶ್ವವನ್ನು ಎದುರಿಸ್ತಾರೆ ಅಂತ ಹೇಳುವಂತಹ ಸೈನಿಕ ಸಂಖ್ಯೆಯೂ ಕೂಡ ಇಲ್ಲ. ಕೇವಲ ಅವರ ಬಳಿಯಲ್ಲಿರುವಂತಹದ್ದು ನ್ಯೂಕ್ಲಿಯರ್ ಪವರ್, ನ್ಯೂಕ್ಲಿಯರ್ ಬಾಂಬ್ಗಳಿದಾವೆ. ಕಿಮ್ ಜಾಂಗ್ ಉನ್ ಯಾವಾಗ ಬೇಕಾದರೂ ಅಮೆರಿಕದತ್ತ ಹಾರಿ ಬಿಡಬಹುದು. ಅಷ್ಟು ದೊಡ್ಡದಾದಂತಹ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಕೂಡ ಅವರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಖಂಡಾಂತರ ಕ್ಷಿಪಣಿಗಳು, ಅಮೆರಿಕದ ಯಾವ ನಗರವನ್ನ ಬೇಕಾದರೂ ಉಡಾಯಿಸಬಹುದು. ಹೀಗೆ ನ್ಯೂಕ್ಲಿಯರ್ ಪವರ್ ಇರುವ ಕಾರಣದಿಂದಾಗಿ ಅಮೆರಿಕ ಹೆದರ್ಕೊಂಡಿದೆ. ನಾರ್ತ್ ಕೊರಿಯಾ ಮೇಲೆ ಅಷ್ಟು ಈಸಿಯಾಗಿ ಅವರು ದಾಳಿ ಮಾಡೋದಕ್ಕೆ ಮುಂದಾಗೋದಿಲ್ಲ. ಇಲ್ಲದೆ ಹೋಗಿದ್ರೆ ಬಿಡ್ತಿದ್ರ ಮಿತ್ರರೇ? ನಾರ್ತ್ ಕೊರಿಯಾವನ್ನ ಯಾವತ್ತೂ ಅಮೆರಿಕ ಧ್ವಂಸ ಮಾಡ್ತಾ ಇತ್ತು. ಕಿಮ್ ಜಾಂಗ್ ಉನ್ ಅನ್ನ ಯಾವತ್ತೂ ಅಮೆರಿಕ ಹತ್ಯೆ ಮಾಡ್ತಾ ಇತ್ತು. ಇವತ್ತಿಗೂ ಅಮೆರಿಕ ಇದನ್ನು ಯಾಕೆ ಮಾಡೋದಕ್ಕಾಗಿಲ್ಲ ಅಂತಂದ್ರೆ ಅದಕ್ಕೆ ಕಾರಣವೇ ನ್ಯೂಕ್ಲಿಯರ್ ಪವರ್. ಹೀಗಾಗಿ ಇರಾನ್ ಕೂಡ ನಾವು ನ್ಯೂಕ್ಲಿಯರ್ ಪವರ್ ಅನ್ನು ಹೊಂದಬೇಕು ಅಂತ ಬಹಳ ಬಯಸ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತು, ಇರಾನ್ ಈ ಹಿಂದೆ ಅಮೆರಿಕದ ಕೈಗೊಂಬೆ ಆಗಿತ್ತು. ಅನಂತರ ಅದರಿಂದ ಹೊರಗೆ ಬಂದು ಅಲ್ಲಿನ ಶಾಗಳ ಆಡಳಿತವನ್ನು ಕೊನೆಗೊಳಿಸಿ ಅಲ್ಲಿ ಕಟ್ಟರ್ಪಂಥೀಯ ಇಸ್ಲಾಮಿಕ್ ಧರ್ಮಗುರುಗಳ ಆಡಳಿತ ಶುರುವಾಯಿತು. ಈಗ ಇರಾನ್ ಅನ್ನು ರೂಲ್ ಮಾಡ್ತಿರೋದು ಯಾರು? ಅಯತುಲ್ಲಾ ಖಮೇನಿ. ಆತನೇ ಸುಪ್ರೀಂ ಲೀಡರ್. ಅವನ ಕೈಯಲ್ಲೇ ಎಲ್ಲವೂ ಕೂಡ ಇರುವಂತಹದ್ದು. ಇಂತಹ ಪರಿಸ್ಥಿತಿಯಲ್ಲಿ ಇರಾನ್ಗೆ ಅಮೆರಿಕದ ಥ್ರೆಟ್ ಸದಾ ಇದೆ. ಕೇವಲ ಅಮೆರಿಕ ಮಾತ್ರ ಅಲ್ಲ, ಇಸ್ರೇಲ್ ಥ್ರೆಟ್ ಕೂಡ ಇದೆ. ಹೀಗಾಗಿ ಇರಾನ್ ಏನು ಬಯಸ್ತು? ನಾವು ನ್ಯೂಕ್ಲಿಯರ್ ಪವರ್ ಅನ್ನು ಹೊಂದಿದ್ದೆ ಆದರೆ ನಮ್ಮನ್ನು ಯಾರೂ ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಇದೇ ಕಾರಣದಿಂದ ಹಲವು ವರ್ಷದಿಂದ ಅವರು ನ್ಯೂಕ್ಲಿಯರ್ ಪವರ್ ದೇಶ ಆಗೋದಕ್ಕೆ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಈಗ ಇರಾನ್ ಟೆಸ್ಟ್ ಮಾಡುತ್ತೆ, ಆಗ ಇರಾನ್ ಟೆಸ್ಟ್ ಮಾಡುತ್ತೆ ಅಂತ ಅನೇಕ ವರದಿಗಳು ಬರ್ತಾ ಇದ್ವು. ಆದರೆ ಇರಾನ್ಗೆ ಇದುವರೆಗೆ ಸಾಧ್ಯ ಆಗಿರಲಿಲ್ಲ. ಈಗೇನು ವರದಿ ಬರ್ತಾ ಇದೆ ಕೇಳಿದ್ರೆ, ಇರಾನ್ ಅಣುಬಾಂಬನ್ನು ಸಿದ್ಧಪಡಿಸಿದೆ. ಅವರು 100% ಟೆಕ್ನಾಲಜಿಯನ್ನು
ಅಪ್ಡೇಟ್ ಮಾಡಿಕೊಂಡಿದ್ದಾರೆ, ಬಾಂಬ್ ಸಿದ್ಧ ಆಗಿದೆ, ಯಾವಾಗ ಅದನ್ನು ಟೆಸ್ಟ್ ಮಾಡ್ತಾರೆ ಅನ್ನುವುದಷ್ಟೇ ಬಾಕಿ ಉಳಿದಿದೆ ಎನ್ನುವಂತಹ ಸುದ್ದಿ ಈಗ ಬರ್ತಾ ಇದೆ. ಮಿತ್ರರೇ, ಇದು ಬಹಳ ಆತಂಕಕಾರಿಯಾದಂಥ ವಿಚಾರ. ಯಾಕೆ ಗೊತ್ತಾ? ಇರಾನ್ ಯಾವ ಕಾರಣಕ್ಕೂ ಅಣ್ವಸ್ತ್ರವನ್ನು ಪ್ರಯೋಗ ಮಾಡಬಾರ್ದು, ಅವರು ರೆಡಿ ಮಾಡಬಾರ್ದು, ಇರಾನ್ಗೆ ಆ ಟೆಕ್ನಾಲಜಿ ಸಿಗಬಾರ್ದು ಅನ್ನುವಂಥ ಪ್ರಯತ್ನದಲ್ಲಿರುವಂತಹದ್ದು ಇಸ್ರೇಲ್. ಯಾಕಂದರೆ ಇರಾನ್ ಬಳಿಯಲ್ಲಿ ಅಣುಬಾಂಬ್ ಬಂದಿದ್ದೆ ಆದರೆ ಮೊದಲ ಥ್ರೆಟ್ ಇರುವಂತಹದ್ದೇ ಇಸ್ರೇಲ್ಗೆ. ಇಸ್ರೇಲನ್ನು ಅಳಿಸಿ ಹಾಕಬೇಕು ಅಂತ ಇರಾನ್ ಹೊಂಚು ಹಾಕ್ತಾ ಇದೆ. ಇಸ್ರೇಲ್ ವಿರುದ್ಧ ಈಗ ಯಾವ್ಯಾವ ಭಯೋತ್ಪಾದನಾ ಸಂಘಟನೆಯನ್ನು ಪೋಷಿಸ್ತಾ ಇದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅದು ಹಮಾಸ್ ಆಗಿರಬಹುದು, ಹಿಜ್ಬುಲ್ ಆಗಿರಬಹುದು, ಹೌತಿಗಳಾಗಿರಬಹುದು, ಈ ಎಲ್ಲರನ್ನ ಪೋಷಿಸ್ತಾ ಇರುವಂತಹದ್ದು ಇರಾನ್. ಅವರಿಗೆ ಶಸ್ತ್ರಾಸ್ತ್ರ ಕೊಡ್ತಾ ಇರುವಂತಹದ್ದು ಇರಾನ್. ಈಗ ಇರಾನ್ ಸರ್ವಶಕ್ತವಾಗಿಬಿಟ್ರೆ ಥ್ರೆಟ್ ಇರುವಂತಹದ್ದು ಯಾರಿಗೆ? ಇಸ್ರೇಲ್ಗೆ. ಇದನ್ನು ಇತ್ತೀಚೆಗೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅಮೆರಿಕಕ್ಕೆ ಹೋದಂತಹ ಸಂದರ್ಭದಲ್ಲೂ ಕೂಡ ಹೇಳಿದ್ರು. ಅಮೆರಿಕದ ಜಂಟಿ ಸದನವನ್ನು ಉದ್ದೇಶಿಸಿ ಅವರು ಭಾಷಣ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳಿದ್ರು. ಏನಂತ? ಇವತ್ತು ಇರಾನ್ ನ್ಯೂಕ್ಲಿಯರ್ ಪವರ್ ದೇಶ ಆಗಬಾರ್ದು ಅಂತ ಇಸ್ರೇಲ್ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೆ. ನಮ್ಮ ಮೊಸಾದ್ ದಿನವೂ ಪ್ರಯತ್ನ ಮಾಡ್ತಾ ಇದೆ. ಇಲ್ಲಿ ಇಸ್ರೇಲ್ ತನ್ನನ್ನು ತಾನು ಮಾತ್ರ ರಕ್ಷಣೆ ಮಾಡ್ಕೊಳ್ತಾ ಇಲ್ಲ, ಅಮೆರಿಕವನ್ನು ಕೂಡ ರಕ್ಷಣೆ ಮಾಡ್ತಾ ಇದೆ. ಒಂದು ವೇಳೆ ಇರಾನ್ ನ್ಯೂಕ್ಲಿಯರ್ ಪವರ್ ದೇಶ ಆಗಿದ್ದೇ ಆದರೆ ಅಮೆರಿಕದ ಪ್ರತಿ ನಗರವೂ ಕೂಡ ಥ್ರೆಟ್ಟನ್ನು ಎದುರಿಸುತ್ತೆ. ಇದು ಅಮೆರಿಕಾಗೆ ನೆನಪಿರಲಿ ಅಂತ ಅವರು ಅಮೆರಿಕದ ಸಂಸತ್ನಲ್ಲಿ ಭಾಷಣ ಮಾಡಿದ್ರು. ಇದಕ್ಕೆ ಅಮೆರಿಕದ ಸಂಸದರು ಎದ್ದು ನಿಂತು ಚಪ್ಪಾಳೆ ಹೊಡೆದ್ರು. ಅಂದರೆ ಮಿತ್ರರೇ, ಅದು ಸತ್ಯವೂ ಕೂಡ ಹೌದು. ಅಮೆರಿಕಕ್ಕೆ ಕೂಡ ಭಯ ಶುರುವಾಗ್ಬಿಡುತ್ತೆ. ಇವತ್ತು ಇಸ್ರೇಲ್ ಮತ್ತು ಇರಾನ್ ನಡುವೆ ಟೆನ್ಷನ್ ಇದೆಯಪ್ಪ. ಇಸ್ರೇಲ್ ಏನು ಮಾಡ್ತು? ಇರಾನ್ನ ಒಳಗೆ ನುಗ್ಗಿ ಇಸ್ಮಾಯಿಲ್ ಹನಿಯಾನನ್ನು ಹೊಡೆದಾಕ್ತು. ಇರಾನ್ನ ನೆಲದಲ್ಲಿರುವಾಗಲೇ ಇಸ್ಮಾಯಿಲ್ ಹನಿಯಾನ ಅಂತ್ಯ ಮಾಡ್ತು. ಅದೇ ಮಿತ್ರರೇ, ಇರಾನ್ ನ್ಯೂಕ್ಲಿಯರ್ ಪವರ್ ದೇಶ ಆಗಿದ್ದೇ ಆಗಿದ್ರೆ ಇಸ್ರೇಲ್ ಆಧೈರ್ಯ ಮಾಡ್ತಾ ಇತ್ತ, ಅಮೆರಿಕ ಅಷ್ಟು ಬ್ಯಾಕ್ ಸಪೋರ್ಟ್ ಮಾಡ್ತಾ ಇತ್ತ. ನಾಳೆ ಒಂದು ವೇಳೆ ಇರಾನ್ ನ್ಯೂಕ್ಲಿಯರ್ ಪವರ್ ದೇಶ ಆಯಿತು ಅಂತ ಅಂದುಕೊಳ್ಳಿ, ಆಗ ಅಮೆರಿಕ ಇಸ್ರೇಲ್ಗೆ ಈ ಮಟ್ಟಿನ ಸಪೋರ್ಟ್ ಮಾಡೋದಿಲ್ಲ. ಇರಾನ್ ಒಂದೆರಡು ಮಿಸೈಲನ್ನು ಹಾರಿಸಿದ್ರೂ ಕೂಡ ಇಸ್ರೇಲ್ಗೆ ಅಮೆರಿಕ ಏನು ಸಲಹೆ ಕೊಡುತ್ತೆ? ಯೋಚನೆ ಮಾಡಿ ದಾಳಿ ಮಾಡಿ, ಇರಾನ್ ಕೂಡ ನ್ಯೂಕ್ಲಿಯರ್ ಪವರ್ ದೇಶ, ಇದು ನೆನಪಿರಲಿ ಅಂತ ಅಮೆರಿಕ ಸಲಹೆ ಕೊಡುತ್ತೆ. ಆ ಪರಿಸ್ಥಿತಿ ಬಂದುಬಿಡುತ್ತೆ. ಈಗಿರುವಂತಹ ಪ್ರಶ್ನೆ ಏನು? ಇರಾನ್ ನ್ಯೂಕ್ಲಿಯರ್ ಅನ್ನ ಟೆಸ್ಟ್ ಮಾಡುವ ಮುಂಚೆಯೇ ಇಸ್ರೇಲ್ ದಾಳಿ ಮಾಡುತ್ತಾ? ಇದೇ ಇರುವಂತಹ ಪ್ರಶ್ನೆ. ಹಾಗೊಂದು ವೇಳೆ ಇಸ್ರೇಲ್ಗೆ ಗೊತ್ತಾಗಿದ್ದೇ ಆದರೆ ಇಸ್ರೇಲ್ ಖಂಡಿತವಾಗ್ಲೂ ದಾಳಿ ಮಾಡುತ್ತೆ. ಈ ಹಿಂದೆಯೂ ಕೂಡ ದಾಳಿ ಮಾಡಿದ್ದಾರೆ. ಅನೇಕ ಅಣು ವಿಜ್ಞಾನಿಗಳನ್ನು ಹೊಡೆದಾಕಿದ್ದಾರೆ. ಇರಾನ್ನ ಸೇನಾ ಮುಖ್ಯಸ್ಥರನ್ನೇ ಹೊಡೆದಾಕಿದ್ದಾರೆ. ಒಂದು ವೇಳೆ ಇರಾನ್ ಏನಾದರೂ ಭಾರತದ ಮಾದರಿಯಲ್ಲಿ ಅಣುಪ್ರಯೋಗವನ್ನು ಮಾಡಿದ್ದೇ ಆದರೆ ಇರಾನ್ ಎಲ್ಲದರಲ್ಲೂ ಕೂಡ ಯಶಸ್ವಿಯಾಗುತ್ತೆ. ಏನೂ ಆಗೋದಿಲ್ಲ. ಮುಂದೆ ಯುದ್ಧವೂ ಕೂಡ ಆಗೋದಿಲ್ಲ. ಅಮೆರಿಕವೂ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಹೇಗೆ ಕೇಳಿದ್ರೆ, ಭಾರತ ಪೋಖ್ರಾನ್ ಅಣು ಟೆಸ್ಟನ್ನು ಮಾಡಿತು. ಅಮೆರಿಕಕ್ಕೆ ಗೊತ್ತೇ ಆಗಿರಲಿಲ್ಲ. ಭಾರತ ಇಂಥ ಒಂದು ಪರೀಕ್ಷೆಗಿಳಿದಿದೆ ಅಂತ ಅಮೆರಿಕಾಗೆ ಸುಳಿವೇ ಸಿಕ್ಕಿರಲಿಲ್ಲ. ಅವರಿಗೊಂದು ಸಣ್ಣ ಗುಮಾನಿ ಇತ್ತು, ಆದರೂ ಅವರಿಗೆ ಯಾವುದೇ ಪುರಾವೆಗಳು ಸಿಕ್ಕಿರಲಿಲ್ಲ. ಅಷ್ಟು ಸೀಕ್ರೆಟ್ ಆಗಿ ಆ ಇಡೀ ಪ್ರಾಜೆಕ್ಟನ್ನು ಭಾರತ ಮುಗಿಸಿತ್ತು. ಭಾರತದ ವಿಜ್ಞಾನಿಗಳು ಸಾಧಿಸಿದ್ರು. ಭಾರತ ಸರ್ಕಾರ ಆ ಸಾಧನೆಯನ್ನು ಮಾಡಿತ್ತು. ಇರಾನ್ ಸಣ್ಣ ಸುಳಿವನ್ನು ಕೊಡದೆ ಅಂಡರ್ಗ್ರೌಂಡ್ ಟೆಸ್ಟನ್ನು ಮಾಡಿ ಮುಗಿಸ್ಬಿಟ್ರೆ ಇಸ್ರೇಲ್ ಕೂಡ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಇರಾನ್ ನ್ಯೂಕ್ಲಿಯರ್ ಪವರ್ ದೇಶ ಅಂತ ಘೋಷಣೆ ಮಾಡಿದ ಬಳಿಕ ಇಸ್ರೇಲ್ ಈಗಿನಂತೆ ದಾಳಿ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇರಾನ್ನ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆಗ ಯುದ್ಧವೂ ಕೂಡ ಆಗೋದಿಲ್ಲ. ಅದಕ್ಕೆ ಮುಂಚಿತವಾಗಿ ಇರಾನ್ ಇಂತಹ ಡೇಟ್ನಲ್ಲಿ ನ್ಯೂಕ್ಲಿಯರ್ ಪವರ್ ಟೆಸ್ಟ್ ಮಾಡ್ತಾ ಇದೆ. ಇಂತಹ ಪ್ರಯತ್ನಕ್ಕೆ ಈ ರೀತಿಯಾಗಿ ತಯಾರಿ ಮಾಡಿಕೊಂಡಿದೆ. ಈ ವಿಚಾರ ಏನಾದರೂ ಲೀಕ್ ಆಗಿದ್ದೆ ಆದರೆ ಯುದ್ಧ ಆಗಿಬಿಡುತ್ತೆ. ಒಮ್ಮೆ ಮಿತ್ರರೇ, ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಶುರುವಾಗಿದ್ದೆ ಆದರೆ ಭಾರತವೂ ಕೂಡ ಇದರ ಪರಿಣಾಮವನ್ನು ಎದುರಿಸಬೇಕು. ಯಾಕಂದರೆ ಗಲ್ಫ್ ಆಫ್ ಓಷನ್ ಏನಿದೆ ಅಲ್ಲಿ ಅಶಾಂತಿ ನಿರ್ಮಾಣ ಆಗುತ್ತೆ. ಭಾರತ ಇವತ್ತು ಗಲ್ಫ್ನ ಅನೇಕ ರಾಷ್ಟ್ರಗಳೊಂದಿಗೆ ಸಂಬಂಧವನ್ನು ಹೊಂದಿದೆ, ವ್ಯಾಪಾರ ಸಂಬಂಧ ಇದೆ. ಭಾರತೀಯರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಅಶಾಂತಿ ಆಗಿದ್ದೆ ಆದರೆ ಅದರ ಪರಿಣಾಮ ಭಾರತವೂ ಎದುರಿಸಬೇಕು. ಗಲ್ಫ್ ರಾಷ್ಟ್ರಗಳೊಂದಿಗೆ ಸಂಪರ್ಕ ತಪ್ಪು ಹೋಗಿದ್ದೆ ಆದರೆ ಇಂಧನ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಆಗುತ್ತೆ. ಜೊತೆಗೆ ಇರಾನ್ನ ಚಹಬಾರ್ ಬಂದರು ಭಾರತಕ್ಕೆ ತುಂಬ ಇಂಪಾರ್ಟೆಂಟ್ ಆದಂತಹ ಬಂದರು, ಅಲ್ಲೂ ಕೂಡ ವ್ಯತ್ಯಾಸ ಆಗಬಹುದು. ಹೀಗೆ ಭಾರತಕ್ಕೆ ಒಂದಷ್ಟು ವ್ಯಾಪಾರ ದೃಷ್ಟಿಯಿಂದ ಸಮಸ್ಯೆಗಳಾಗುತ್ತೆ. ಇನ್ನೊಂದು ಪ್ರಶ್ನೆ ಏನು ಕೇಳಿದ್ರೆ, ಇರಾನ್ ನ್ಯೂಕ್ಲಿಯರ್ ಪವರ್ ದೇಶ ಆಗೋದು ಭಾರತಕ್ಕೇನಾದರೂ ಥ್ರೆಟ್ಟಾ? ಸದ್ಯಕ್ಕೇನೂ ಥ್ರೆಟ್ ಇಲ್ಲ. ಯಾಕೆ ಗೊತ್ತಾ? ಇರಾನ್ ಮತ್ತು ಭಾರತದ ಸಂಬಂಧ ತುಂಬ ಚೆನ್ನಾಗಿದೆ. ಇರಾನ್ ಏನು ಭಾರತದ ಮೇಲೆ ಯುದ್ಧ ಮಾಡಬೇಕು ಅಂತ ಬಯಸೋದಿಲ್ಲ. ಆದರೂ ಕೂಡ ಇರಾನ್ನಂತಹ ಒಂದು ದೇಶ ನ್ಯೂಕ್ಲಿಯರ್ ಪವರನ್ನು ಹೊಂದುವಂತಹದ್ದು ಸ್ವಲ್ಪ ಆತಂಕಕಾರಿ ವಿಚಾರ. ಇಡೀ ವಿಶ್ವಕ್ಕೆ ಆತಂಕ. ಯಾಕೆ ಗೊತ್ತಾ? ಇವತ್ತು ಪಾಕಿಸ್ತಾನದ ಬಳಿಯಲ್ಲಿ ಅಣ್ವಸ್ತ್ರ ಇದೆ. ಇದರ ಟೆನ್ಷನ್ ಅಮೆರಿಕಾಗೂ ಇದೆ, ಭಾರತಕ್ಕೂ ಇದೆ, ಒಂದು ಹಂತದಲ್ಲಿ ಚೀನಾಗೆ ಕೂಡ ಇದೆ. ಚೀನಾ ಇವತ್ತು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಬಹುದು. ಹಾಗಂತ ಅವರಿಗೊಂದು ಟೆನ್ಷನ್ ಇದ್ದೇ ಇದೆ. ಯಾಕೆ ಗೊತ್ತಾ? ಇದು ಮಂಗನ ಕೈಲಿ ಮಾಣಿಕ್ಯ ಇದ್ದಂತೆ. ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಇವತ್ತು ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಅಲ್ಲೊಂದು ಚುನಾಯಿತ ಸರ್ಕಾರ ರಚನೆ ಆಗುತ್ತೆ. ನಾಳೆ ಒಂದು ವೇಳೆ ಆಫ್ಘಾನಿಸ್ತಾನದಲ್ಲಿ ಆಯ್ತಲ್ಲ, ತಾಲಿಬಾನಿಗಳು ಬಂದು ಅಧಿಕಾರವನ್ನು ವಹಿಸ್ಕೊಂಡ್ರಲ್ಲ, ಅದೇ ರೀತಿಯಾಗಿ ಪಾಕಿಸ್ತಾನದಲ್ಲಾದರೆ ಈ ಅಣ್ವಸ್ತ್ರವೂ ಕೂಡ ಉಗ್ರರ ಕೈವಶ ಆಗತ್ತೆ. ಉಗ್ರರಿಗೇನು ಮಿತ್ರರೇ, ಮೊದಲ ಟಾರ್ಗೆಟ್ ಇರುವಂತಹದ್ದೇ ಭಾರತ. ಕಾಶ್ಮೀರ ವಿವಾದ ಇದೆ. ಪಾಕಿಸ್ತಾನಕ್ಕೂ ಭಾರತಕ್ಕೂ ಅನೇಕ ಸಮಸ್ಯೆಗಳಿದ್ದಾವೆ. ಇವತ್ತು ಪಾಕಿಸ್ತಾನದಲ್ಲಿ ಹುಟ್ಟುವಂತಹ ಪ್ರತಿ ಮಗುವಿಗೂ ಕೂಡ ಪಾಕಿಸ್ತಾನ ಏನು ಬೋಧನೆ ಮಾಡುತ್ತೆ? ಭಾರತ ನಮ್ಮ ಶತ್ರು, ಇವತ್ತಲ್ಲ ನಾಳೆ ಭಾರತದಲ್ಲಿ ನಮ್ಮ ಧ್ವಜ ಹಾರಾಡಬೇಕು, ಇದನ್ನು ಅಲ್ಲಿ ಬೋಧನೆ ಮಾಡಲಾಗುತ್ತೆ. ಅಲ್ಲಿನ ಮಕ್ಕಳಿಗೆ
ಇಡೀ ಭಾರತ ಖಂಡ ಹಸಿರು ಬಣ್ಣದಲ್ಲಿರುವಂತಹ ಚಿತ್ರವನ್ನು ತೋರಿಸಲಾಗುತ್ತೆ. ಅಂದ್ರೆ ಆ ರೀತಿಯ ಬೋಧನೆಗಳನ್ನು ಮಾಡ್ತಾರೆ. ಭಾರತ ಯಾವತ್ತೂ ಕೂಡ ಪಾಕಿಸ್ತಾನ ನಮ್ಮದಾಗಬೇಕು, ನಾವೆಲ್ಲ ಮತ್ತೆ ಸೇರಿಸ್ಕೊಳ್ತೀವಿ ಅಂತ ಹೇಳೋದಿಲ್ಲ. ಕೆಲ ಬಲಪಂಥೀಯರು ಅದನ್ನು ಬೋಧನೆ ಮಾಡ್ತಾರೆ, ಆದರೆ ಅದನ್ನು ತಪ್ಪು ಅಂತ ಎಡಪಂಥೀಯರು ವಾದ ಮಾಡ್ತಾರೆ. ಇವತ್ತೆಲ್ಲ ನಾಳೆ ಅಖಂಡ ಭಾರತ ನಿರ್ಮಾಣ ಮಾಡಬೇಕು ಅನ್ನೋದರಲ್ಲಿ ಭಾರತೀಯರಿಗೆ ಸ್ಪಷ್ಟತೆ ಇಲ್ಲ, ಪಾಕಿಸ್ತಾನದವರಿಗೆ ಸ್ಪಷ್ಟತೆ ಇದೆ. ಅವರು ಆ ರೀತಿಯಾಗಿ ಬೋಧನೆ ಮಾಡ್ತಾರೆ. ಹೀಗಿರುವಾಗ ಒಂದು ಉಗ್ರವಾದಿ ಗುಂಪಿಗೆ ಪಾಕಿಸ್ತಾನದ ಅಣ್ವಸ್ತ್ರ ಸಿಕ್ಕಿದ್ರೆ ಅಪಾಯ ಆಗುವಂಥದ್ದು ಯಾರಿಗೆ? ಭಾರತಕ್ಕೆ ಮೊದಲನೇದಾಗಿ, ಆನಂತರ ಇಡೀ ವಿಶ್ವಕ್ಕೆ. ಅಮೆರಿಕಕ್ಕೂ ಕೂಡ ಏನು ತಪ್ಪಿದ್ದಲ್ಲ. ಹೀಗಾಗಿ ಮಿತ್ರರೇ, ಇರಾನ್ ಬಳಿಯಲ್ಲಿ ಈ ರೀತಿಯ ಅಣ್ವಸ್ತ್ರ ಬರುವಂತಹದ್ದು ಬಹಳ ಅಪಾಯಕಾರಿ. ಇರಾನ್ ಇವತ್ತು ಅನೇಕ ಉಗ್ರ ಗುಂಪುಗಳನ್ನು ಸಾಕ್ತಾ ಇದೆ. ನಾಳೆ ಹೆಚ್ಚು ಕಮ್ಮಿಯಾಗಿ ಆ ಉಗ್ರ ಗುಂಪುಗಳ ಕೈಗೆ ಅಣ್ವಸ್ತ್ರಗಳು ಸಿಕ್ಕಿದ್ದೆ ಆದರೆ, ಈಗ ಲೆಬನಾನ್ನ ಹಿಜ್ಬುಲ್ಲಾಗೆ 1-2 ಅಣ್ವಸ್ತ್ರ ವಾರ್ ಹೆಡ್ ಸಿಕ್ತು ಅಂತ ಅಂದುಕೊಳ್ಳಿ, ಅದರ ಎಫೆಕ್ಟ್ ಯಾರಿಗಾಗುತ್ತೆ? ಇಸ್ರೇಲ್ಗೆ ಆಗುತ್ತೆ, ಆನಂತರ ಅಮೆರಿಕಗೂ ಕೂಡ ಆಗುತ್ತೆ. ಹೀಗಾಗಿ ಇರಾನ್ ಅಣ್ವಸ್ತ್ರ ದೇಶ ಆಗಬಾರದು ಅಂತ ಅಮೆರಿಕ ಕೂಡ ಸಾಕಷ್ಟು ಪ್ರಯತ್ನ ಮಾಡಿದೆ, ಇಸ್ರೇಲ್ ಕೂಡ ಪ್ರಯತ್ನ ಮಾಡ್ತಾ ಇದೆ. ಆದರೆ ಇದರ ನಡುವೆಯೇ ಒಂದು ಸುದ್ದಿ ಬರ್ತಾ ಇದೆ, ಇರಾನ್ ಕಂಪ್ಲೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದೆ, ಯಾವಾಗ ಬೇಕಾದರೂ ಅದರ ಟೆಸ್ಟ್ ನಡೀಬಹುದು ಅಂತ. ಇದರ ನಡುವೆ ಇರಾನ್ನ ಸರ್ವೋಚ್ಚ ನಾಯಕನಾಗಿರುವಂಥ ಅಯತುಲ್ಲಾ ಖಮೇನಿ ಸಣ್ಣದಾಗಿ ಒಂದು ಅಮೆರಿಕವನ್ನು ಲೇವಡಿ ಮಾಡಿದ್ದಾರೆ. ಅದು ಕೂಡ ಸುದ್ದಿಯಾಗಿದೆ. ಅವರೇನು ಹೇಳಿಕೆ ಕೊಟ್ಟಿದ್ದಾರೆ? ಇರಾನ್ ಈಗಲೂ ಕೂಡ ಅಮೆರಿಕದೊಂದಿಗೆ ಮುಕ್ತವಾಗಿ ಮಾತನಾಡೋದಕ್ಕೆ ಸಿದ್ಧ ಇದೆ. ಯಾವ ವಿಚಾರವಾಗಿ? ಅಣ್ವಸ್ತ್ರದ ವಿಚಾರವಾಗಿ. ಹೀಗಂತ ಅಯತುಲ್ಲಾ ಖಮೇನಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅಮೆರಿಕ ನಯವಾಗಿ ಇದನ್ನು ತಿರಸ್ಕರಿಸಿದೆ. ಇದರ ಅರ್ಥ ಏನು ಅಂತಂದರೆ, ಅಮೆರಿಕಾಗೂ ಕೂಡ ಗೊತ್ತಾಗಿದೆ, ಕಾಲ ಮಿಂಚೋಗಿದೆ, ಇರಾನ್ ಕಂಪ್ಲೀಟಾಗಿ ಆ ಟೆಕ್ನಾಲಜಿಯನ್ನು ತನ್ನದಾಗಿಸ್ಕೊಂಡಿದೆ, ಅವ್ರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಅಮೆರಿಕಾಗೂ ಕೂಡ ಗೊತ್ತಾಗಿದೆ. ಇದೇ ಕಾರಣದಿಂದ ಮಿತ್ರರೇ, ಎಲ್ಲ ವಿಶ್ವದ ಮಾಧ್ಯಮಗಳು ಕೂಡ ಈ ಬಗ್ಗೆ ಚರ್ಚೆ ಮಾಡ್ತಾ ಇರುವಂಥದ್ದು. ಇದರ ನಡುವೆ ಇರಾನ್ ಅಣ್ವಸ್ತ್ರ ರಾಷ್ಟ್ರ ಆಗ್ತಿರೋದ್ರ ಬಗ್ಗೆ ಸೌದಿ ಕೂಡ ತಲೆ ಕೆಡಿಸ್ಕೊಂಡಿದೆ. ಸೌದಿಯ ಮಾಧ್ಯಮಗಳಲ್ಲಿ ಏನು ವರದಿಯಾಗಿದೆ ಕೇಳಿದ್ರೆ, ಒಂದು ವೇಳೆ ಇರಾನ್ ಏನಾದರೂ ನ್ಯೂಕ್ಲಿಯರ್ ಪವರ್ ದೇಶ ಆಗಿದ್ದೇ ಆದರೆ ಸೌದಿ ಕೂಡ ಆ ದಿಕ್ಕಿನತ್ತ ಹೆಜ್ಜೆ ಇಡುತ್ತೆ ಅಂತ. ಇದು ಕೂಡ ಆತಂಕಕಾರಿಯಾದಂತಹ ವಿಚಾರ ಅಲ್ವಾ? ನಾಳೆ ಸೌದಿ ಅರೇಬಿಯಾ ಕೂಡ ಅಣ್ವಸ್ತ್ರವನ್ನು ಟೆಸ್ಟ್ ಮಾಡೋದಕ್ಕೆ ಹೊರಡಬಹುದು. ಅವರು ಕೂಡ ಆ ಟೆಕ್ನಾಲಜಿಯನ್ನು ತನ್ನದಾಗಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಹುದು. ಈಗಾಗಲೇ ಏಷ್ಯಾವನ್ನು ನೋಡಿ, ಒಮ್ಮೆ ಇರಾನ್ ಅಣ್ವಸ್ತ್ರ ರಾಷ್ಟ್ರ ಆಯಿತು ಅಂತಂದರೆ ಇರಾನ್, ಅದರ ಪಕ್ಕದಲ್ಲಿರುವಂತಹ ಪಾಕಿಸ್ತಾನ, ಅದರ ಪಕ್ಕದಲ್ಲಿರುವಂತಹ ಭಾರತದ ಪಕ್ಕದಲ್ಲಿರುವಂತಹ ಚೀನಾ ಪಕ್ಕದಲ್ಲಿರುವಂತಹ ಉತ್ತರ ಕೊರಿಯಾ, ಅದರ ಪಕ್ಕದಲ್ಲಿರುವಂತಹ ರಷ್ಯಾ, ಒಂದು ಚೈನನ್ನು ಯೋಚನೆ ಮಾಡಿ ಯಾವ ರೀತಿಯಾಗಿ ಅಣ್ವಸ್ತ್ರ ಹೊಂದಿರುವಂತಹ ದೇಶಗಳಾಗ್ತಾ ಇದ್ದಾವೆ ಅಂತ. ಹೀಗೆ ಅಣ್ವಸ್ತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇರುವಂತಹದ್ದು ಯಾವತ್ತಿದ್ರೂ ಕೂಡ ವಿಶ್ವಕ್ಕೆ ಒಳ್ಳೆಯದಲ್ಲ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.